ವಾಗೂರು ಕೆರೆ. ವಾಗೂರು ಅಂತ ಒಂದು ಊರಿದೆ, ನಮ್ಮ ಹೋಬಳಿ ಅದು. ಆ ಊರಿನ ಕೆರೆಯ ಕೋಡಿ ಇದು. ಕೆರೆ ತುಂಬಿದಾಗ ಇಲ್ಲಿ ನೀರು ಹರಿಯುತ್ತೆ, ತುಂಬಾ ಜೋರಾಗಿ ಹರಿಯುತ್ತೆ. ಕೆರೆ ಕೋಡಿ ಅಂತ ಹೇಳ್ತಾರೆ. ಇದು ಆ ಕೋಡಿಯ ಸರ್ಕಲ್, ಇದನ್ನ ಕೋಡಿ ಅಂತಾನೆ ಕರೀತಾರೆ. ಈ ಬಸ್ಸಲ್ಲಿ ಹೋಗ್ಬೇಕಂದ್ರೆ ಇದು ನಮ್ಮ ಫ್ರೆಂಡ್ ಮನೆ, ಸುನಿಲ್ ಅಂತ, ಅವ್ರ ಮನೆ ಇದು. ನಾನು ನಿಮಗೆ ಅಂಡರ್ ಗ್ರೌಂಡ್ ವಾಟರ್ ಕೆನಲ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ನಲ್ಲ, ಅದು ಇಲ್ಲಿಂದನೇ ಸ್ಟಾರ್ಟ್ ಆಗಿರೋದು. ಆ ಪಾಯಿಂಟ್ ಅಲ್ಲಿದೆ. ನಾನು ಇವಾಗ ಅಲ್ಲಿಗೆ ಹೋಗಲ್ಲ. ನೆಕ್ಸ್ಟ್ ನನ್ನ ಚಾನಲಲ್ಲಿ ಫಸ್ಟ್ ವಿಡಿಯೋನ ನೋಡಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈಗ ನೆಕ್ಸ್ಟ್ ನಾನು ಹೋಗ್ತಾ ಇರೋ ಊರು ಬಂದು ಚೌಡೇನಹಳ್ಳಿ ಅಂತ. ಬಾಗೂರು ಕೆರೆ ಕೋಡಿಯಿಂದ ಎಡಗಡೆ ತಿರುಗಿಕೊಂಡ್ರೆ ಚೌಡೇನಹಳ್ಳಿ ಅಂತ ಸಿಗುತ್ತೆ. ಇಲ್ಲಿ ನಮ್ಮ ಅತ್ತೆ ಮನೆ ಕೂಡ ಇದೆ. ಅತ್ತೆ ಮನೆಗೆ ಹೋಗೋದಕ್ಕೂ ಮುಂಚೆ ಆ ಊರೊಳಗಡೆ ಒಂದು ರೌಂಡ್ ಹೋಗಿ ಬರೋಣ. ಈ ಊರಲ್ಲಿ ಏನ್ ಗೊತ್ತಾ, ಒಂದೇ ಬೀದಿ ಇರೋದು. ಇದು ಬಾಗೂರು ಚೌಡೇನಹಳ್ಳಿ ಬಸ್ ಸ್ಟ್ಯಾಂಡು. ಇದು ತೇರಿನ ಮನೆ, ಇದು ಸ್ಕೂಲ್. ನೋಡಿ, ಇದೊಂದೇ ಬೀದಿ. ಆ ಕಡೆ ಈ ಕಡೆ ಮನೆಗಳಿರ್ತವೆ. ಎಲ್ಲ ಬಟ್ಟೆ ವಾಶ್ ಮಾಡ್ತಾ ಇದ್ದಾರೆ, ನಲ್ಲಿ ನೀರು ಬಿಟ್ಟಿದ್ದಾರೆ. ಇಲ್ಲಿ ಕ್ಯಾನಲಲ್ಲಿ ನೀರು ಬಿಟ್ರೆ ಈ ಚರಂಡಿಲೆಲ್ಲ ನೀರು ಹೋಗ್ತಾ ಇರುತ್ತೆ. ಹೇಮಾವತಿ ಕ್ಯಾನಲಲ್ಲಿ ನೀರು ಬಿಟ್ಟಾಗ, ಯಾಕಂದ್ರೆ ಇಲ್ಲಿ ಏತ ನೀರಾವರಿ ಅಂತ ಮಾಡಿದ್ದಾರೆ. ಆ ನೀರಾವರಿಯಲ್ಲಿ ನೀರು ಆನ್ ಮಾಡಿದಾಗ ಇಲ್ಲಿ ಹೋಗ್ತಾ ಇರುತ್ತೆ. ಇದು ನಮ್ಮ ಅತ್ತೆ ಅವರ ಹಳೇ ಮನೆ ಇದು. ಇವಾಗ ಇಲ್ಲಿಲ್ಲ, ಹೊಸ ಮನೆ ಕಟ್ಕೊಂಡು ಹೋಗಿದ್ದಾರೆ. ಆ ಮನೆ ಹತ್ರ ಹೋಗ್ತೀನಿ, ತೋರಿಸ್ತೀನಿ. ಇದು ಒಂದು ಬೀದಿ ಚೌಡೇನಹಳ್ಳಿದು. ಸಖತ್ತಾಗಿದೆ, ಪುಟ್ಟಗ್ರಾಮ, ಚೆನ್ನಾಗಿದೆ. ಇದೆಲ್ಲ ಹುಡುಗರು ಹೆಂಗೆ ಇರ್ತಾರೆ ಅಂದರೆ, ಹೆಂಗೆ ಎಂಜಾಯ್ ಮಾಡ್ತಾರೆ ಲೈಫ್ನ ಅಂದರೆ ಅಷ್ಟು ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಈ ದೇವಸ್ಥಾನನ ಹೊಸದಾಗಿ ಕಟ್ತಾ ಇದ್ದಾರೆ. ಇಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡು ಇಲ್ಲೆಲ್ಲ ದೇವಸ್ಥಾನದಲ್ಲಿ ಪೂಜೆಗಳೆಲ್ಲ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಕೆಳಗಡೆ ಹೋದ್ರೆ ಇಲ್ಲೊಂದು ಪುಟ್ಟ ಕೆರೆ ಇದೆ, ತೋರಿಸ್ತೀನಿ ಬನ್ನಿ. ಬಾಗೂರು ಕ್ಯಾನಲಲ್ಲಿ ಏನಾದರೂ ನೀರು ಬಿಟ್ಟರೆ ಈ ಊರಲ್ಲಂತೂ, ಈ ಊರು ಅರ್ಧ ನೀರಲ್ಲೇ ಮುಳುಗೋದ ಥರ ಇರುತ್ತೆ. ಯಾವ ಕಡೆ ಹೋದ್ರೂ ನಿಮಗೆ ಸಿಗುತ್ತೆ. ಇಲ್ಲಿ ನೀರು ತುಂಬ ಜಾಸ್ತಿ ಇರುತ್ತೆ. ಇವಾಗ ಅಷ್ಟು ಕಾಣಿಸ್ತಾ ಇಲ್ಲ. ಗೀಸ್ತ್ರ, ಮದುವೆ ಶಾಸ್ತ್ರ, ಗೃಹ ಪ್ರವೇಶದ ಶಾಸ್ತ್ರಕ್ಕೆಲ್ಲ ನೀರು ತಗೊಂಡು ಹೋಗೋಕ್ಕಾದ್ರೆ ಇಲ್ಲಿಗೆ ಬರೋದು ಎಲ್ಲರೂ. ಈ ಕಡೆ ನಮ್ಮ ಅತ್ತೆಯವರ ತೋಟ ಇದೆ. ನಮ್ಮ ಅತ್ತೆ ಮಗ ಇದ್ದಾನೆ, ಎಷ್ಟು ಅಫಿಷಿಯಲ್ ಆಗಿದ್ದಾನೆ ಅಂದರೆ, ಅವ್ನು ಮಾಡೋದು ರೈತರ ಕೆಲಸ. ಎಷ್ಟು ಅಫಿಷಿಯಲ್ ಆಗಿದ್ದಾನೆ ಅಂದರೆ, ಅವನನ್ನು ನೋಡಿ ನಾವು ಹಂಗಿರೋಕ್ಕಾಗಲ್ಲ. ಅಷ್ಟು ಅಫಿಷಿಯಲ್ ಆಗಿರ್ತಾನೆ. ಆರಾಮಾಗಿ ಕೆಲಸ ಮಾಡ್ತಾನೆ, ಅವನ ಪಾಡಿಗೆ ಅವನು ಎಂಜಾಯ್ ಮಾಡ್ತಾನೆ. ಬುಲೆಟ್ ಇಟ್ಕೊಂಡಿದ್ದಾನೆ, ಆರಾಮಾಗಿ ಓಡಾಡ್ತಾನೆ. ಅದಾದ್ಮೇಲೆ ಇಲ್ಲಿನ ಹುಡುಗರು ಗ್ರೂಪ್ ಕೂಡ ಸಖತ್ತಾಗಿದೆ. ಬರ್ತ್ಡೇಗಳೆಲ್ಲ ಹೆಂಗ್ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ, ನಿನ್ನೆ ತಾನೇ ನಾನು ನೋಡ್ತಾ ಇದ್ದೆ ನಮ್ಮ ಅತ್ತೆ ಮಗನ ಸ್ಟೇಟಸಲ್ಲಿ ಪೇಟ ಎಲ್ಲ ಹಾಕಿ ಕೇಕ್ ಕಟ್ ಮಾಡ್ತಿದ್ದಾರೆ ಅವನಿಗೆ. ಅಷ್ಟು ಸಖತ್ತಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರೆ. ನಾವು ಅಂದ್ಕೊಂಡಿದ್ದೀವಿ ಸಿಟಿಲಿದ್ರೆ ಮಾತ್ರ ಎಂಜಾಯ್ ಮಾಡೋಕ್ಕಾಗೋದು ಅಂತ. ಯಾರು ಹೇಳಿದ್ದು, ಹಳ್ಳಿಲಿ ಇರೋರೇ ಜಾಸ್ತಿ ಎಂಜಾಯ್ ಮಾಡ್ತಾ ಇರೋದು. ನಮಗೆ ಯಾರಪ್ಪ ಸಿಟಿಯಲ್ಲಿ ಪೇಟ ಹಾಕ್ಬಿಟ್ಟು ಕೇಕ್ ಕಟ್ ಮಾಡ್ತಾರೆ? ಯಾರು ಬರಲ್ಲ. ಬರ್ತ್ಡೇ ಅಂದರೆ ಪಾರ್ಟಿ ಅಂತಾರೆ. ಹಳ್ಳಿಲೇ ಸಖತ್ತಾಗಿ ಎಂಜಾಯ್ ಮಾಡೋದು. ಅದಕ್ಕೆ ಹಳ್ಳಿಲಿ ಫ್ರೆಂಡ್ಸ್ ಸರ್ಕಲ್ಲು ಸಖತ್ತಾಗಿರ್ಬೇಕು, ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಇವಾಗ ನಮ್ಮ ಅತ್ತೆ ಮನೆಗೆ ಹೋಗೋಣ ಬನ್ನಿ. ನೋಡಿ, ನಮ್ಮ ಅತ್ತೆ ಮನೆ ಹೊಸ ಮನೆ ಕಟ್ಟಿದ್ದಾನೆ. ಇದೇ ನಮ್ಮ ಅತ್ತೆ ಮನೆ. ನಮ್ಮ ಅತ್ತೆ ಏನೋ ಮಾಡ್ತಾ ಐತೆ. ನಮ್ಮ ಅತ್ತೆ ಮಗ ಇದಾನ ಇಲ್ಲೋ ಗೊತ್ತಿಲ್ಲ. ಬುಲೆಟ್ ಅಲ್ಲೇ ಇದೆ, ಅವನೊಂದು ಸ್ಪ್ಲೆಂಡರ್ ಕೂಡ ಅಲ್ಲೇ ಇದೆ. ನಮ್ಮ ಅತ್ತೆ ನೋಡ್ತಾ ಇದ್ದೆ, ಯಾರಪ್ಪ ಇದು ಮಾಸ್ಕ್ ಹಾಕೊಂಡ್ ಬಂದಾಗ. ಏನು ನೋಡ್ತಾ ಇದ್ದೈತಮ್ಮ? ಎಲ್ಲಿ ರಘು? ಎಲ್ಲಿ ಏನಕ್ಕೆ ಈಗ ಭಾನುವಾರ?
ಹಸು ಸಾಕಿದ್ದಾನೆ ನಮ್ಮ ಅತ್ತೆ ಮಗ. ಹಸು ನೋಡಿ, 2 ಹಸು ಸಾಕಿದ್ದಾನೆ. 2 ಇರೋದು ಹಸು. ಎತ್ತಿನ ಗಾಡಿ ಇಟ್ಕೊಂಡಿದ್ದಾನೆ. ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದಾನೆ ನೋಡಿ ಹಸು ಸಾಕಕ್ಕೆ. ಶೆಡ್ ಬೇಕು, ಅದು ಬೇಕು, ಇದು ಬೇಕು ಅಂತೀವಿ ನಾವು. ಏನು ಶೆಡ್ ಇಲ್ಲ, ಎಷ್ಟು ನೀಟಾಗಿ ಮಾಡ್ಕೊಂಡ ನೋಡಿ. ಎಷ್ಟು ಸಕ್ಕತ್ತಾಗವೆ. ಎಷ್ಟು ಲೀಟ್ರ್ ಕೊಡುತ್ತೆ? ಎಷ್ಟು ಲೀಟ್ರ್ ಕೊಡುತ್ತೆ ಮಾ? 10 ಲೀಟ್ರು. ಒಂದು ಹೊತ್ತಿಗೆ 10 ಲೀಟ್ರು. 20 ಲೀಟ್ರು ದಿನಕ್ಕೆ. 20 ಲೀಟ್ರು. 20 ಲೀಟ್ರ್ ಅಂದರೆ ಎಷ್ಟಾಯ್ತು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಎಷ್ಟು ದುಡಿಬೋದು ಅಲ್ವಾ. ಇದಿಷ್ಟು ನಮ್ಮತ್ತೆ ಊರಿನ ವಿಡಿಯೋ. ನೋಡೋಣ ಮುಂದಿನ ವಿಡಿಯೋ ಯಾವುದು ಅಂತ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾ ಇರಿ. ನೋಡಿ, ಈ ರೇಡಿನ ನಮ್ಮ ಮಾಮ ಫಸ್ಟು ಕಬ್ಬು ಹಾಕಿದಾಗ ಅದ್ರಲ್ಲಿ ಬೆಳೆದಿದ್ದು ಬಂದಿದ್ದು ದುಡ್ಡಲ್ಲಿ ತಂದಿದ್ದಂತೆ. ಆಲ್ಮೋಸ್ಟ್ ಒಂದು 40 ವರ್ಷ ಆಗಿದೆ. ಬೆಳಿಗ್ಗೆ ಆನ್ ಮಾಡಿದ್ರೆ ಸಾಯಂಕಾಲನೇ ಆಫ್ ಮಾಡೋದು. ಆಡ್ತಾನೇ ಇರುತ್ತೆ. FM ಸಿಗ್ನಲ್ ಇಲ್ಲ, ಅದಿಲ್ಲ, ಇದಿಲ್ಲ ಅನ್ನಂಗಿಲ್ಲ. ಫಿಲಿಕ್ಸು ಅದು ಹಿಂದಿ ಸಾಂಗ್ ಬರ್ತಾ ಇದೆ. ಮತ್ತೆ ಹಿಂದಿ ಸಾಂಗ್ ಕೇಳ್ತಾ ಇತ್ತು. ಮತ್ತೆ ಮನೆ ನೋಡಿ, ಎಷ್ಟು ಸಗದ ಕಟ್ಕೊಂಡವನೆ. ಬಳ್ಳಿ ಕಟ್ಕೊಂಡವನೆ, ಆರಾಮಾಗವನೆ. ಇನ್ನೇನಪ್ಪ ಬೇಕು? ಏನೂ ಬೇಕಾಗಿಲ್ಲ. ನಮ್ಮ ಅತ್ತೆ ಮನೆ. ಇವನೇ ನಮ್ಮ ಅತ್ತೆ ಮಗ ರಘು ಅಂತ. ಬರೋಣ? ಸರಿ, ಫೋನ್ ಮಾಡ್ತೀನಿ. ಗೊತ್ತಿನ ಅತ್ತಮ್ಮ. ನೋಡಿ, ಇದಿಷ್ಟು ನಮ್ಮ ಅತ್ತೆ ಮನೆ ಕತೆ. ನಮ್ಮ ಅತ್ತೆ ಮನೇಲಿ ಒಂದು ಟೀ ಕುಡ್ಕೊಂಡು ಅಲ್ಲಿಂದ ಹೊರಟಿದ್ದೀನಿ. ತುಂಬ ಖುಷಿ ಅವ್ರಿಗೆ. ಸಾಯಂಕಾಲ ಬಾ, ಏನಾದರೂ ಮಾಡೋಣ ಅಂತ ಇರ್ತಾರೆ ಅಲ್ವಾ. ಅತ್ತೆ ಮಕ್ಕಳು ಅಂದರೆ ಅವ್ರಿಗೆ ಅಷ್ಟು ಇಷ್ಟ, ಸಂಬಂಧ ಮಕ್ಕಳು ಅಂದರೆ. ಹಂಗಾಗಿ ಸಂಬಂಧಗಳಿಗೆ ಬೆಲೆ ಕೊಡಬೇಕು. ಅದರಲ್ಲೂ ನಮ್ಮ ಹಳ್ಳಿ ಕಡೆ ಇದೆಲ್ಲ ಜಾಸ್ತಿ ಇರುತ್ತೆ. ಹೌದು ತಾನೇ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಜಿತಿ ಡೈರೀಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನೆಲ್ಲ ಬೈಕ್ ರೈಡ್ ವೀಡಿಯೋಗಳನ್ನ ನೋಡಿ. ಥ್ಯಾಂಕ್ ಯು.